ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತೊಮ್ಮೆ. ಇವತ್ತು ನಾನು ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ, ಚಾಮರಾಜನಗರ ತಾಲೂಕು ಕಸ್ಬಾ ಹೋಬಳಿಯಲ್ಲಿ ಕೆಲವೊಂದು ಸರ್ವೆ ನಂಬರ್ಸ್ ಇದೆ. 506, 48, 40, 78 ಇಲ್ಲಿ ಒಂದು ಡಿಮ್ಯಾಂಡ್ ಸರ್ವೆ ಕರೆದಿದ್ದಾರೆ. ಸೊ ಇದರಲ್ಲಿ ನಿಮಗೆ ಪ್ರೈಸ್ ಏನು, LIG, MIG, HIG ಎಲ್ಲ ಡೀಟೇಲ್ಸ್ ಹೇಳ್ಕೊಡ್ತೀನಿ. ಈ ಸರ್ವೆ ಮ್ಯಾಪ್ ಲ್ಯಾಂಡ್ ರೆಕಾರ್ಡ್ ಅಲ್ಲಿ ಎಕ್ಸಾಕ್ಟ್ಲಿ ಈ ವಿಲೇಜ್ ಎಲ್ಲಿ ಬರುತ್ತೆ, ಸರ್ವೆ ನಂಬರ್ನ ಹೇಗೆ ಮ್ಯಾಚ್ ಮಾಡಬೇಕು, ನಾನು ನಿಮಗೋಸ್ಕರ ಮ್ಯಾಪ್ ಅನ್ನು ಕೂಡ ಡೌನ್ಲೋಡ್ ಮಾಡಿಟ್ಟಿದ್ದೆ, ಅದನ್ನು ಕೂಡ ರಿವ್ಯೂ ಮಾಡ್ತೀನಿ. ಅದರ ಜೊತೆಗೆ ಈ ಎಕ್ಸಾಕ್ಟ್ಲಿ ವಿಲೇಜ್ ಮೈಸೂರಿಂದ ಎಷ್ಟು ದೂರದಿದೆ, ನಂಜನಗೂಡಿಂದ ಎಷ್ಟು ದೂರದಲ್ಲಿದೆ, ಕೊಳ್ಳೇಗಾಲ ಮತ್ತೆ ಗುಂಡ್ಲುಪೇಟೆ ಮಧ್ಯದಲ್ಲಿ ಬರುತ್ತೆ, ಎಕ್ಸಾಕ್ಟ್ಲಿ ಚಾಮರಾಜನಗರ ಎಲ್ಲಿ ಬರುತ್ತೆ ಅದನ್ನು ಕೂಡ ರಿವ್ಯೂ ಮಾಡ್ತೀನಿ. ಆ ಸರ್ವೆ ನಂಬರ್ಗಳು ಪೊಟೆನ್ಶಿಯಲಿ ಎಲ್ಲಿ ಬರುತ್ತೆ, ನಿಮ್ಗೆ ಏನಾದ್ರು ಇಷ್ಟ ಇದ್ರೆ ಇದನ್ನೆಲ್ಲ ರಿವ್ಯೂ ಪೂರ್ತಿಯಾಗಿ ನೋಡಿ ಅರ್ಜಿ ಕೂಡ ಹಾಕ್ಬೋದು. ಅದರ ಜೊತೆಗೆ ಅರ್ಜಿ ಹಾಕ್ಬೇಕಂದ್ರೆ ಯಾವ ವೆಬ್ಸೈಟ್ಗೆ ಹೋಗ್ಬೇಕು, ಯಾವ ತರ ಇದನ್ನ ನೋಡ್ಕೋಬೇಕು, ಪ್ರತಿಯೊಂದು ಡೀಟೇಲ್ಸ್ ಈ ವಿಡಿಯೋದಲ್ಲಿ ಎಂಡ್ ಟು ಎಂಡ್ ಹೇಳ್ಕೊಡ್ತೀನಿ. ವಿಡಿಯೋ ಸ್ವಲ್ಪ ಲಾಸ್ಟ್ಗೆ ಲೆಂತಿ ಆಗಿರುತ್ತೆ, ಬಿಕಾಸ್ ಸರ್ವೆ ನಂಬರ್ಸ್, ರೆವಿನ್ಯೂ ನಂಬರ್ಸ್ಗಳನ್ನೆಲ್ಲ ಮ್ಯಾಚ್ ಮಾಡಬೇಕು. ಬಟ್ ಫಸ್ಟ್ಗೆ ಬೇಸಿಕ್ ಇನ್ಫಾರ್ಮೇಶನ್, ಅರ್ಜಿ ಹೇಗೆ ಹಾಕ್ಬೇಕು ಅನ್ನೋದು ಮುಗಿಸ್ಕೊಂಡ್ಬಿಟ್ಟು ಹಾಗೆ ಸರ್ವೆ ನಂಬರು, ಲ್ಯಾಂಡ್ ರೆಕಾರ್ಡ್ಸ್ ನ ಲಾಸ್ಟ್ಗೆ ನೋಡೋಣ. ಸೊ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರ್ನಾಟಕದಲ್ಲೂ ಕೂಡ ಒಂದು ಅಲಾಟ್ಮೆಂಟ್ ಕರೆದಿದ್ದಾರೆ, ಕರ್ನಾಟಕದ ಬೆಂಗಳೂರಲ್ಲಿ ಒಂದು ಅಲಾಟ್ಮೆಂಟ್ ಕರೆದಿದ್ದಾರೆ, ಸೂರ್ಯನಗರ ಫೇಸ್ 2. ಅರ್ಜಿ ಹಾಕೋಂಗಿದ್ರೆ ಹಾಕಿ. ತುಮಕೂರಲ್ಲೂ ಕೂಡ ಆಪ್ಷನ್ ಬಂದಿದೆ, KIDBಗೆ ವಿಡಿಯೋ ಸೆಕ್ಷನ್ ಹೋಗಿ ನೋಡಿ, ಅದು ಕೂಡ ಲೋಡ್ ಆಗಿದೆ. ಸೊ ಅದರ ಜೊತೆಗೆ ಫೇಸ್ಬುಕ್ ಅಲ್ಲೂ ಕೂಡ ನೀವೇನಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿ ಇಟ್ಕೊಳ್ಳಿ, ಇದೇ ತರ ಮಾಹಿತಿಗಳು ಕರ್ನಾಟಕದಲ್ಲಿ ಬರ್ತಾ ಇರುತ್ತೆ. ಹಾಗೆ ನಂದು ಬ್ಯಾಕಪ್ ಒಂದು ಚಾನಲ್ ಇದೆ, ಅದನ್ನು ಕೂಡ ಫಾಲೋ ಅಪ್ ಮಾಡ್ಕೊಳ್ಳಿ. 2 ಫ್ರೀ ಕನ್ಸಲ್ಟೇಷನ್ ಪ್ರತಿಯೊಬ್ಬರಿಗೂ ಇರುತ್ತೆ. ಓನ್ಲಿ ನೀವು ನನ್ನ ಯೂಟ್ಯೂಬ್ ಜೊತೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡ್ಕೋಬೇಕು. ಆ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಇದೆ, ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ, ಮಂಜುನಾಥ್ ಕುಂಬಾರಿ ಅಂತ ಹೇಳಿ. ಇಟ್ ಬಿ ಅಲ್ಲಿ ನೀವು ಒಂದು ಮೆಸೇಜ್ ಮಾಡಿದ್ರೆ ಇಮಿಡಿಯೇಟ್ ವಿತಿನ್ 2 minutes ಅಲ್ಲಿ ರೆಸ್ಪಾನ್ಸ್ ಬರುತ್ತೆ, ಕಾಲ್ ಬ್ಯಾಕ್ ಇರುತ್ತೆ ವಿತ್ ಯುವರ್ ಕ್ವೈರೀಸ್. ಸೊ ತಡ ಮಾಡೋದು ಬೇಡ. ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ ಲಾಗಿನ್ ಮಾಡಿದ್ರೆ ರೀಡ್ ಮೋರ್ ಅಂತ ಹೋದ್ರೆ ಇಲ್ಲಿದೆ ನೋಡಿ, ನೋಟಿಫಿಕೇಶನ್ ಟು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಡಿಮ್ಯಾಂಡ್ ಸರ್ವೆ ಫಾರ್ ಪ್ರಾಜೆಕ್ಟ್ ಟು ಬಿ ಡೆವಲಪ್ಡ್ ಇನ್ ಜಾಯಿಂಟ್ ವೆಂಚರ್ ಪಾರ್ಟ್ನರ್ಶಿಪ್ ಇನ್ ಉತ್ವಳ್ಳಿ ವಿಲೇಜ್, ಕಸಬಾ ಹೋಬಳಿ, ಚಾಮರಾಜನಗರ ಡಿಸ್ಟಿಕ್ ಅಂತ ಕೊಟ್ಟಿದ್ದಾರೆ. ಇದನ್ನ ಓಪನ್ ಮಾಡಿದ್ರೆ ಈ ತರ ಓಪನ್ ಆಗುತ್ತೆ. ಐ ಥಿಂಕ್ ಯಾಕೆ ಅವರು PDF ಹಾಕಿಲ್ಲ ಅಂತ ಐ ಆಮ್ ನಾಟ್ ಸರ್ಪ್ರೈಸ್, ಡಿಪಾರ್ಟ್ಮೆಂಟ್ ಅವರು. ಬಟ್ ಸ್ಟಿಲ್ ಇಟ್ ಇಸ್ ಫೈನ್, ದೇರ್ ಇಸ್ ಸಮಥಿಂಗ್ ನೋಡ್ಕೋಬಹುದು, ಈಸಿ ಆಗಿದೆ ಅಂತ ಹೇಳ್ತೀನಿ. ಸೊ ಸಿಂಪಲ್ ಆಗಿ ಓದ್ಬಿಡ್ತೀನಿ. ಚಾಮರಾಜನಗರ ಕಸಬಾ ಹೋಬಳಿ ಉತ್ತುವಳ್ಳಿಯಲ್ಲಿದೆ. ಸರ್ವೆ ನಂಬರ್ಸ್ 42, 43, 68, 70, 71 ಅಲ್ಲಿ ಇದೆ. ಇದು ಜಾಯಿಂಟ್ ಡೆವಲಪ್ಮೆಂಟ್ ಮಾಡಿ ವಿದ್ವಾನ್ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್ ಜೊತೆ ಜಾಯಿಂಟ್ ಇದೆ. ಬಟ್ ಸ್ಟಿಲ್ ಫೈನ್. ಅಲಾಟ್ಮೆಂಟ್ ಮಾತ್ರ ಗೌರ್ಮೆಂಟ್ ಅವರೇ ಮಾಡ್ತಾರೆ, ಗೌರ್ಮೆಂಟ್ ಅವರೇ ನಿಮಗೆ ಲೆಟರ್, ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೊಡ್ತಾರೆ, ತಲೆಗೆಡಿಸ್ಕೋ ಅವಶ್ಯಕತೆ ಇಲ್ಲ. 4 ವರ್ಗಗಳಿದೆ: EWS, LIG, MIG, HIG, ಎಕನಾಮಿಕ್ ವೀಕರ್ ಸೆಕ್ಷನ್, ಲೋ ಇನ್ಕಮ್, ಮಿಡ್ ಇನ್ಕಮ್, ಹೈ ಇನ್ಕಮ್ ಗ್ರೂಪ್ ಅಂತ ಹೇಳಿ. ಲೋ, ಮಿಡ್, ಹೈಗೆ ಏನು ಪ್ರೂಫ್ ಕೊಡೋ ಅವಶ್ಯಕತೆ ಇಲ್ಲ. ನೀವೇನಾದ್ರೂ EWS ಅಲ್ಲಿ 2030, 3040, 3050, 3060 4060 ಸೈಟ್ಗಳಿದು. 2030 EWS ಅಂದ್ರೆ 2030, LIG ಅಂದ್ರೆ 3040, MIG ಅಂದ್ರೆ 3050, HIG ಅಂದ್ರೆ 4060. ನೋಂದಣಿ ಫೀಸು 300 to 500, 1000 to 1500 ರೆಸ್ಪೆಕ್ಟಿವ್ಲಿ ಇದೆ. ಆರಂಭಿಕ ಠೇವಣಿ 5,000, 10,000, 40,000, 50,000 ರೆಸ್ಪೆಕ್ಟಿವ್ಲಿ. ಪ್ರೈಸ್ ಮಾತ್ರ EWS ಅಲ್ಲಿ ಹಾಕಿದ್ರೆ ವಿತ್ ಇನ್ಕಮ್ ಸರ್ಟಿಫಿಕೇಟ್ ಏನಾದ್ರು ಹಾಕಿದ್ರೆ ನಿಮಗೆ 750 ರೂಪಾಯಿ ಚದುರ ಅಡಿಗೆ ಇರುತ್ತೆ. ಅಂದ್ರೆ ಒಂದು 2033 ನಾಳೆ ನಿಮಗೆ ಸಿಕ್ಕರೆ 600 ಸ್ಕ್ವೇರ್ ಫೀಟ್ ಇಂಟು 750, ಅಂದ್ರೆ ನಿಮಗೆ 4.5 ಲಕ್ಷಕ್ಕೆ ಒಂದು 2030 ಸೈಟ್ ಸಿಗುತ್ತೆ. ಅದೇ ನೀವು 3040 ಹಾಕಿದ್ರೆ 3050 or 4060 ಅನ್ಕೊಳ್ಳೋಣ, 2400 ಇಂಟು 1500 rupees ಪರ್ ಸ್ಕ್ವೇರ್ ಫೀಟ್ಗೆ. ಓಕೆ, 36 ಲಕ್ಷ ಆಗುತ್ತೆ. ನೀವೇನಾದ್ರೂ ಇದೇ ಚಾಮರಾಜನಗರದವ್ರ ಸುತ್ತಮುತ್ತ ನಿಮಗೇನಾದ್ರೂ ಯಾವುದು ಗುಂಡ್ಲುಪೇಟೆಯಲ್ಲಿ, ಚಾಮರಾಜನಗರ ಗುಂಡ್ಲುಪೇಟೆ ಗೊತ್ತಲ್ವಾ, ಗುಂಡ್ಲುಪೇಟೆಯಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಪಂಜನಹಳ್ಳಿ. ಯು ಕ್ಯಾನ್ ಸಿ ದಿಸ್ ಪಂಜನಹಳ್ಳಿ. ಈ ಪಂಜನಹಳ್ಳಿ ಎದುರುಗಡೆ ಒಂದು KHP ಲೇಔಟ್ ಇದೆ. ಓಕೆ, ಈ KHP ಲೇಔಟ್ ತೋರಿಸ್ಬಿಡ್ತೀನಿ ನೋಡಿ. ಐ ಆಮ್ ಜಸ್ಟ್ ಶೋಯಿಂಗ್ ದಟ್. ಯಾ, ಜಸ್ಟ್ ಒನ್ ಸೆಕೆಂಡ್. ಎಸ್, ಕರ್ನಾಟಕ ಗೃಹಮಂಡಳಿ, ಪಂಜನಹಳ್ಳಿ, ಗುಂಡ್ಲುಪೇಟೆ ಅಂತೇಳಿ. ನೀವೇನಾದ್ರೂ ಗುಂಡ್ಲುಪೇಟೆಯವರಾಗಿ ಇದೇ ಪ್ರೈಸ್ ಅಲ್ಲಿ ಏನಾದ್ರೂ ಅಲ್ಲಿ ಓಪನ್ ಮಾರ್ಕೆಟ್ ಅಲ್ಲಿ ಸೈಟ್ ತಗೊಳಕ್ ರೆಡಿ ಇದ್ರೆ ನನ್ನ ಹತ್ರ ಒಂದು 2030 ಸೌತ್ ಫೇಸಿಂಗ್, ಹಾಗೆ 3050 ವೆಸ್ಟ್ ಫೇಸಿಂಗ್ 2 ಸೈಟ್ ಮಾರಾಟಕ್ಕಿದೆ ನಮ್ಮ ಸಬ್ಸ್ಕ್ರೈಬರ್ದು. ಆ ಸೈಟಿನ ಡೀಟೇಲ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಫೈನಲ್ ಇದೆ ನೋಡಿ, ಇಲ್ಲಿ ಗುಂಡ್ಲುಪೇಟೆ ಅಂತೇಳಿ. ಇದರಲ್ಲಿ ಡೀಟೇಲ್ಸ್ ಇದೆ, ಪ್ರೈಸ್ ಇದೆ, ಲೊಕೇಶನ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವೇನಾದ್ರೂ ಇಷ್ಟ ಇದ್ರೆ ಡೈರೆಕ್ಟ್ ಆಗಿ ಹೋಗಿ ಅದನ್ನ ಸೈಟ್ ವಿಸಿಟ್ ಮಾಡ್ಕೊಂಡು ನಂಗೆ ಫೋನ್ ಮಾಡಿ, ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಮಾತಾಡ್ತೀನಿ. 2 ಸೈಟ್ ಸೇಲ್ಗಿದೆ, ಗುಂಡ್ಲುಪೇಟೆ, ಪಂಜನಹಳ್ಳಿ, KHP ಲೇಔಟ್ ಅಲ್ಲಿ. ಇನ್ಫಾರ್ಮೇಶನ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಆಲ್ರೆಡಿ ಇದೆ, ಪ್ಲೀಸ್ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಪ್ರಾಪರ್ ಆಗಿ. ಸೈಟ್ ವಿಸಿಟ್ ಮಾಡ್ಕೊಳ್ಳಿ, ಪ್ರೈಸ್ ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ.
ವಿಸಿಟ್ ಆದ್ಮೇಲೆ ಫೋನ್ ಮಾಡಿ. ಓಕೆ, ಲೆಟ್ಸ್ ಗೆಟ್ ಬ್ಯಾಕ್ ಟು ಚಾಮರಾಜನಗರ, ಸೇಮ್ ಕಸ್ಬಾ ಅದು. ಸೊ ಇಲ್ಲಿ ನೋಡಿ 5,000 10,000 ಠೇವಣಿ. ನಾಳೆ ನಿಮಗೆ ಸೈಟ್ ಸಿಗ್ಲಿಲ್ಲ ಅಂತಂದ್ರೆ ನೋಂದಣಿ ಶುಲ್ಕ ರಿಫಂಡ್ ಆಗಲ್ಲ, ಠೇವಣಿ ರಿಫಂಡ್ ಆಗುತ್ತೆ. ಆಮೇಲೆ ಪ್ರೈಸ್ ಫಿಕ್ಸ್ ಆಗಿರುತ್ತೆ, ಏನ್ ಚೇಂಜಸ್ ಇರಲ್ಲ. ಸೊ ತಾತ್ಕಾಲಿಕ ಬೆಲೆಯನ್ನು ಕೊಟ್ಟಿರ್ತಾರೆ. ಇನ್ ಕೇಸ್ ಏನಾದ್ರು ತುಂಬಾ ಡಿಲೇ ಆಗಿ ರಿಯಲ್ ಎಸ್ಟೇಟ್ ಬೆಳೆದ್ರೆ ಏನಾದ್ರು ಫ್ಲಕ್ಚುಯೇಷನ್ ಇದ್ರೂ ಒಂದು 5-10% ಅಷ್ಟೇ ಇರುತ್ತೆ. ಬೇಸ್ಡ್ ಆನ್ ದ 5 years ಆಫ್ ಎಕ್ಸ್ಪೀರಿಯನ್ಸ್ ಐ ಆಮ್ ಟೆಲಿಂಗ್ ಯು. ಬಟ್ 99% ಏನು ಫ್ಲಕ್ಚುಯೇಷನ್ ಆಗಲ್ಲ, ಪ್ರೈಸ್ ಫಿಕ್ಸ್ ಇರುತ್ತೆ. ಸೊ ಮೋರ್ ಡೀಟೇಲ್ಸ್ಗೆ ನೀವು ಈ ನಂಬರ್ಗೆ ಫೋನ್ ಮಾಡಬಹುದು. ಬಟ್ ಫೋನ್ ಮಾಡೋಕ್ಕಿಂತ ಮೊದಲು ನಮ್ಮ ಚಾನಲ್ ಅಲ್ಲಿ ಎಲ್ಲ ಡೀಟೇಲ್ಸ್ ಇದೆ, ರಿವ್ಯೂ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಮೇಲೂ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅವರಿಗೆ ಕಾಲ್ ಮಾಡಿ ತಿಳ್ಕೊಬಹುದು. ಅವರು ಇಲ್ಲೇ ಕೇಸ್ ವರ್ಕರ್ ಇರ್ತಾರೆ, ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರು ಇರ್ತಾರೆ, ಯಾರೇ ಇರ್ತಾರೆ, ದೇ ವಿಲ್ ಬಿ ವೆರಿ ವೆರಿ ಹೆಲ್ಪ್ಫುಲ್. ಬಟ್ ನೀವು ಕಾಲ್ ಮಾಡಿದಾಗ ಮೀನಿಂಗ್ಫುಲ್ ಕ್ವಶನ್ ಕೇಳಿ. ಸೊ ಎಷ್ಟು ನಂಬರ್ ಸೈಟ್ ಇದೆ ಇನ್ನೂ ಹೇಳಿಲ್ಲ. ಲೀಸ್ ಬಗ್ಗೆ, ನಾಟ್ ಲೀಸ್ ಬಗ್ಗೆ ಏನು ಹೇಳಿಲ್ಲ. ಡಿಮ್ಯಾಂಡ್ ಸರ್ವೆ ಕ್ಯಾನ್ ಟೇಕ್ ಅ ಮಂತ್, 1 year, 6 months, 2 year ಆರ್ 3 year. ಡಿಪಾರ್ಟ್ಮೆಂಟ್ ಅದನ್ನ ನೋಡ್ತಾ ಇದ್ರೆ, ಇಫ್ ಯು ಆರ್ ಶೋರ್ ಅಬೌಟ್ ದ ಡೇಟ್ಸ್, ಅದನ್ನ ನನಗೆ ಹೇಳಿ, ಸೊ ದಟ್ ಐ ಕ್ಯಾನ್ ಕಮ್ಯುನಿಕೇಟ್ ಟು ಎವ್ರಿಬಡಿ ಚಾನಲ್ ಅಲ್ಲಿ. ಬಟ್ ಸ್ಟಿಲ್ ಲೆಟ್ಸ್ ಗೋ ವಿತ್ ದ ಡೀಟೇಲ್ಸ್. ಸೊ ನಾವು ಇದನ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಬಟ್ ಅರ್ಜಿ ಹಾಕ್ಬೇಕಂದ್ರೆ ನೀವು ಇದೇ KHP ವೆಬ್ಸೈಟ್ ಅಲ್ಲಿ ದರ್ ಸಮಥಿಂಗ್ ಕಾಲ್ಡ್ ಆನ್ಲೈನ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಅಂತ ಕ್ಲಿಕ್ ಮಾಡಿ. ಕರ್ನಾಟಕದಲ್ಲಿ ಈಗ 2 ಜಾಗದಲ್ಲಿ ಅಲಾಟ್ಮೆಂಟ್ ನಡೀತಾ ಇದೆ. ಒಂದು ರಾಜಾಪುರ ಫೇಸ್ 2 ಸೂರ್ಯನಗರ ಬಂದ್ಬಿಟ್ಟು ಎಕ್ಸ್ಟೆನ್ಷನ್ ಬೆಂಗಳೂರಲ್ಲಿ, ಎಲೆಕ್ಟ್ರಾನಿಕ್ ಸಿಟಿ ಜಿಗ್ನಿ ಮಧ್ಯದಲ್ಲಿ ಬರುತ್ತೆ. ಅದರದ್ದು ಕೂಡ ವಿಡಿಯೋ ಹಾಕಿದ್ದೀನಿ, ಪ್ಲೀಸ್ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ವಿಡಿಯೋನೇ ಅದೇ ಇದೆ, ಫಸ್ಟ್ ಲೈನ್ ಅಲ್ಲಿ. ಹಾಗೆ ಸೆಕೆಂಡ್ ಒನ್ ಇಸ್ ಉತ್ತವಳ್ಳಿ ಕಸಬಾ. ಈಗ ನೋಡಿ ಉತ್ತವಳ್ಳಿ ಕ್ಲಿಕ್ ಮಾಡೋಣ. ಸೊ 31st ಲಾಸ್ಟ್ ಡೇಟ್ ಇರುತ್ತೆ. ನಾನು ಅದೊಂದು ಹೇಳೋದು ಮರ್ತೆ. 31ನೇ ತಾರೀಕು ಡಿಸೆಂಬರ್ ನ್ಯೂ ಇಯರ್ ಪಾರ್ಟಿ ಬಾಟ್ಲಿ ಓಪನ್ ಆಗೋದ್ರೊಳಗಡೆ ಅರ್ಜಿ ಹಾಕಿ. ನೀವೇನಾದ್ರೂ ನೋಡ್ತಾ ಇದ್ರೆ ಬೈ ಮಿಸ್ಟೇಕ್ ನೀವೇನಾದ್ರೂ ಮರ್ತ್ರೆ ನಿಮಗೆ ಚಾನ್ಸಸ್ ಸಿಗಲ್ಲ. ಎಕ್ಸ್ಟೆಂಡ್ ಆಗೋದು ಐ ಆಮ್ ನಾಟ್ ಶೋರ್. ಐ ಥಿಂಕ್ ಡೀಸೆಂಟ್ ಟೈಮ್ ಕೊಟ್ಟಿದ್ದಾರೆ, ಒಂದು 20 ದಿವಸ. ದಟ್ ಶುಡ್ ಬಿ ಡೀಟೇಲ್ಸ್ ಎನಫ್ ಅನ್ಕೊಂತೀನಿ. ಎಷ್ಟು ನಂಬರ್ ಆಫ್ ಸೈಟ್ ಡೀಟೇಲ್ಸ್ ಇಲ್ಲ, ಡೋಂಟ್ ವರಿ ಅಬೌಟ್ ಇಟ್. ಸೊ ಅರ್ಜಿ ಹಾಕೋದು ಹೇಗೆ ಅಂತ ಕ್ಲಿಕ್ ಮಾಡಿದ್ದೀನಿ. 5 ಸೆಕ್ಷನ್ ಇದೆ ಗೈಸ್. ಓಕೆ, 5 ಸೆಕ್ಷನ್ ಅಲ್ಲಿ ಹೇಳ್ತೀನಿ ನೋಡಿ. ಇಲ್ಲಿ ಹೌಸ್ ಇಲ್ಲ, ಸೈಟ್. ಓಕೆನಾ? ಸೊ ಯಾವ ಕೆಟಗರಿ? EWS, LIG, MIG, HIG. ಓಕೆ, ಅದು ಬಿಟ್ರೆ ಇವೆಲ್ಲ ನೋಟಿಫಿಕೇಶನ್ ನಂಬರ್ ಎಲ್ಲ ಇಲ್ಲೇ ಇದೆ ನೋಡಿ. ಅಡ್ವರ್ಟೈಸ್ಮೆಂಟ್ ನಂಬರು, ಪ್ರಾಜೆಕ್ಟ್ ಸರ್ವೆ ನಂಬರ್ಸು ಹಾಕಿದ್ದಾರೆ. ಅದು ಅಪ್ಲಿಕೇಶನ್ ನಂಬರ್. ಅಂದ್ರೆ ಈಗ ಆಲ್ರೆಡಿ 117 ಅಪ್ಲಿಕೇಶನ್ ಬಿದ್ದಿದೆ ಅಂತ ಡಾಕ್ಯುಮೆಂಟ್ ಹೇಳ್ತಾ ಇದೆ. ಎಸ್, ಬಿದ್ದಿರುತ್ತೆ. ಯಾರಾದ್ರೂ ಪೇಮೆಂಟ್ ಮಾಡಿಲ್ಲ ಅಂತಂದ್ರೆ ಮಾತ್ರ ಕ್ಯಾನ್ಸಲ್ ಆಗುತ್ತೆ. ಬಟ್ ಎಲ್ಲರೂ ಪೂರ್ತಿ ರಿಜಿಸ್ಟ್ರೇಷನ್ ಮಾಡಿ ಪೇಮೆಂಟ್ ಮಾಡಿದ್ರೆ ಎಲ್ಲ ಕೂಡ ಅರ್ಜಿ ಬಿದ್ದಿರುತ್ತೆ. ಸೆಕೆಂಡ್ ಥಿಂಗ್, ಅಪ್ಲಿಕೇಶನ್ ಡೀಟೇಲ್ಸ್ ನೋಡಿ. ಏನಿಲ್ಲ, ಹೆಸರು, ನಿಮ್ಮ ತಂದೆ ಹಸ್ಬೆಂಡ್ ಹೆಸರು, ಪುರುಷ ಮಹಿಳೆ, ಟ್ರಾನ್ಸ್ಜೆಂಡ್, ಡೇಟ್ ಆಫ್ ಬರ್ತ್, ಪ್ಯಾನ್ಗೆ ಪ್ಯಾನು, ಆಧಾರ್ಗೆ ಆಧಾರು, ನಿಮ್ದು ಇನ್ಕಮ್ ಎಷ್ಟಿದೆ. EWS 2030 ಸೈಟ್ ಅಪ್ಲೈ ಮಾಡ್ತಾ ಇದ್ರೆ ನಿಮ್ದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಎಷ್ಟಿದೆ ಅದೇ ಇನ್ಕಮ್ ಹಾಕಬೇಕು. LIG, MIG, HIG ಗೆ ನಿಮ್ದು ರಿಯಲ್ ಇನ್ಕಮ್ ಹಾಕಿ. ನಿಮ್ದು ಇಷ್ಟೇ ಇರಬೇಕು ಅಷ್ಟೇ ಇರಬೇಕು ಅಂತ ಏನು ಕಂಡೀಷನ್ ಇರಲ್ಲ. ನಥಿಂಗ್ ಟು ಪ್ಯಾನಿಕ್. ಯಾವುದೇ ಪ್ರೂಫ್ ಕೊಡೋ ಅವಶ್ಯಕತೆನೂ ಇಲ್ಲ. ನಿಮ್ಗೆ LIG ಬೇಕಂದ್ರೆ LIG ಹಾಕಿ, HIG ಗೆ ನಿಮ್ಮ ಬಜೆಟ್ ಇದ್ರೆ HIG ಹಾಕಿ. ದಟ್ಸ್ ಯುವರ್ ಗೋ ವಿತ್ ಯುವರ್ ಕನ್ವೀನಿಯಂಟ್. ನಂಬರ್ ಆಫ್ ಇಯರ್ ಬೈ ಬರ್ತ್ ಅಂತ ಹಾಕಿ, ಇಲ್ಲ ಇಷ್ಟು ವರ್ಷ ಗೊತ್ತಿದ್ರೆ ಅಷ್ಟು ವರ್ಷ ಹಾಕಿ. ಧರ್ಮ, ರಿಸರ್ವೇಶನ್ ನೋಡಿ. ರಿಸರ್ವೇಶನ್ ಓನ್ಲಿ ಫಾರ್ SC, ST, ಸೀನಿಯರ್ ಸಿಟಿಸನ್, ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್, ಫಿಸಿಕಲ್ ಹ್ಯಾಂಡಿಕ್ಯಾಪ್, ಡಿಫೆನ್ಸ್, ಅದರ್ಸ್. ನೀವು ಯಾವುದು ಬರಲಿಲ್ಲ, 3A, 2A, C ಅವೆಲ್ಲ ಬರಲ್ಲ. ಇಷ್ಟು ಮಾತ್ರ ರಿಸರ್ವೇಶನ್ ಇರುತ್ತೆ. ಇವರಿಗೆ ಇಷ್ಟಿಷ್ಟು ಪರ್ಸೆಂಟೇಜ್ ಇರುತ್ತೆ. 1%, 2%, 3%, 4%, 5% ಇಷ್ಟೆಲ್ಲ ಇರುತ್ತೆ. ಅದ್ರ ಡೀಟೇಲ್ ನನ್ನ ಹತ್ರ ಇಲ್ಲ. ಬಟ್ ಆ ಕೆಟಗರಿ ಅವರಿಗೆ ಅಲ್ಲೇ ಅಲೋಕೇಟ್ ಮಾಡ್ತಾರೆ. ಇನ್ ಕೇಸ್ ರಿಸರ್ವೇಶನ್ ಅಲ್ಲಿ ಮಾಡಿದ್ರೆ, ಇಲ್ಲಾಂದ್ರೆ ಎಲ್ಲರನ್ನು ತಗೊಂಡು ಒಂದು ಬಕೆಟ್ ಹಾಕಿಲ್ಲ, ಬಕೆಟ್ ಅಲ್ಲಿ ಇಟ್ಬಿಟ್ಟು ಮಾಡ್ಬಿಡ್ತಾರೆ. ಸೊ ಇದಕ್ಕೆ ಯಾವುದೂ ಇಲ್ಲ ಅಂತಂದ್ರೆ ಅದರ್ಸ್ ಹಾಕಿ. ಇನ್ ಕೇಸ್ ನೀವು SC, ST ಇದು ಯಾವುದೇ ಕೆಟಗರಿ ಇದ್ರೂ ಅದಕ್ಕೆ ಸಂಬಂಧಪಟ್ಟಿದ್ದ ಗವರ್ಮೆಂಟ್ ದಾಖಲೆನ ನೀವು ಹಾಕ್ಲೇಬೇಕು. ಹಾಕ್ಲಿಲ್ಲ ಅಂದ್ರೆ ರಿಜೆಕ್ಟ್ ಮಾಡಿ ಜನರಲ್ ಮೂವ್ ಮಾಡ್ಬಿಡ್ತಾರೆ. ಆಮೇಲೆ ನಿಮ್ದು ತಾಲೂಕು, ಆಧಾರ್, ಏನ್ ಅಡ್ರೆಸ್ ಇದೆ ಅದನ್ನ ಹಾಕಿ. ಆಧಾರ್ ಮ್ಯಾಚ್ ಆದ್ರೂ ಪರವಾಗಿಲ್ಲ, ಆಧಾರ್ ಮ್ಯಾಚ್ ಆಗದೆ ಇದ್ರೂ ಪರವಾಗಿಲ್ಲ, ಕಮ್ಯುನಿಕೇಶನ್ ಅಡ್ರೆಸ್ ಹಾಕಿದ್ರು ಪರವಾಗಿಲ್ಲ. ಕರ್ನಾಟಕದವರು ಯಾರು ಬೇಕಾದ್ರೂ ಹಾಕ್ಬೋದು. ಚಾಮರಾಜನಗರದವರು ಹಾಕ್ಬೋದು, ಬೆಂಗಳೂರವರು ಹಾಕ್ಬೋದು, ತುಮಕೂರವರು ಹಾಕ್ಬೋದು, ಬೆಳಗಾವದವರು ಬಂದು ಕೂಡ ಹಾಕ್ಬೋದು. ದೇರ್ ಇಸ್ ನೋ ರಿಸ್ಟ್ರಿಕ್ಷನ್. ಬಟ್ ರಿಮೆಂಬರ್, ನಿಮಗೆ ಇದು ಫಸ್ಟ್ ಅಲಾಟ್ಮೆಂಟ್ ಆಗಿರ್ಬೇಕು. ನೀವು ಎಲ್ಲೋ ಒಂದು ಅಲಾಟ್ಮೆಂಟ್ ತಗೊಂಡು ಇಲ್ಲೂ ಹಾಕೋದು, ನೋ, ಇಟ್ ವೋಂಟ್ ವರ್ಕ್ಔಟ್. ದೇ ವಿಲ್ ರಿಜೆಕ್ಟ್ ಇಟ್. ನಿಮ್ಮ ಹತ್ರ ಯಾವುದೇ ರೀತಿ ಗವರ್ಮೆಂಟ್ ಕಡೆಯಿಂದ ಪಡೆದಿರುವಂತಹ, ಅಂದ್ರೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಗಲಿ, KADB ಆಗಿರ್ಲಿ, ರಾಜೀವ್ ಗಾಂಧಿ ಆಗಿರ್ಲಿ, KHB ಆಗಿರ್ಲಿ, ಯಾವುದೇ ರೀತಿಯ ಪ್ರೀವಿಯಸ್ಲಿ ಅಲಾಟ್ಮೆಂಟ್ ಆಗಿರಬಾರ್ದು. ಸರ್, ನಾವು ತಮ್ಮ ತಂದೆ ಮನೇಲಿ ಇದೀವಿ, ನಾವು ಮದುವೆ ಆಗಿದ್ದೀವಿ, ನಮಗೊಂದು ಮನೆ, ನಾವು ಸೈಟ್ ನೋಡ್ತಾ ಇದೀವಿ ಅಂದ್ರೆ ನೀವು ಅಪ್ಲೈ ಮಾಡ್ಬೋದು. ನಿಮ್ದು ಪ್ರೈವೇಟ್ ಮನೆ ಇದೆ, ಹಳ್ಳಿಲಿ ಒಂದು ಮನೆ ಇದೆ, ಜಾಗ ಇದೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ಯಾವುದೇ ರೀತಿಯ ಗವರ್ಮೆಂಟ್ ಕಡೆಯಿಂದ ಪಡೆದು, ಈ ವೆರಿ ವೆರಿ ಇಂಪಾರ್ಟೆಂಟ್ಲಿ, ಅರ್ಜಿ ಹಾಕಿದ್ರೆ ನಿಮಗೆ ಸಿಗೋದಿಲ್ಲ. ಬಟ್ ಇನ್ ಎಲ್ಲರೂ ಕೂಡ ಹಾಕ್ಬೋದು. ನಂದು ಸರ್ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ ಇದೆ, ನಮ್ಮ ಊರದು, ಐ ವಾಂಟ್ ಒನ್ ಸೈಟ್, ಐ ಥಿಂಕ್ ನೀವು ಅಪ್ಲೈ ಮಾಡ್ಬೋದು. ಹಾಗೇನಾದ್ರು ರಿಜೆಕ್ಟ್ ಮಾಡೋಗಿದ್ರೆ ಅವ್ರ ಡಿಪಾರ್ಟ್ಮೆಂಟ್ ಅವರು ಅರ್ಜಿ ಹಾಕಿದ್ಮೇಲೆ ರಿಜೆಕ್ಟ್ ಮಾಡ್ತಾರೆ.
ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ರಿಮೆಂಬರ್, ಮಲ್ಟಿಪಲ್ ಅಲಾಟ್ಮೆಂಟ್ ಹಾಕೋದು ತಪ್ಪೇನಿಲ್ಲ. ಅಲಾಟ್ಮೆಂಟ್ ಈಗ ಮನೆಯಲ್ಲಿ ತಂದೆಗಾಗಿರುತ್ತೆ ಮಗನೂ ಹಾಕೋದು, ಮಗಗಾಗಿರುತ್ತೆ ತಂದೆ ಹಾಕೋದು, ತಂದೆಗಾಗಿರುತ್ತೆ ತಾಯಿ ಹಾಕೋದು, ಆ ಥರ ಮಾಡಬೇಡಿ ಅಂತ ನನ್ನ ರಿಕ್ವೆಸ್ಟ್. ಬ್ಯಾಂಕ್ ಡೀಟೇಲ್ಸ್ ಸಿಂಪಲ್. ನೀವು ಯಾರು ಅರ್ಜಿ ಹಾಕ್ತಾ ಇದ್ರೆ ಅವ್ರದ್ದು ಬ್ಯಾಂಕ್ ಹೆಸರು, ಬ್ರಾಂಚ್ ನೇಮು, IFSC ಕೋಡು, ಖಾತೆ, ಸಿಂಪಲ್. ಪ್ರತಿಯೊಂದು ಅರ್ಜಿ ಹಾಕ್ಬೇಕಂದ್ರೆ ಮೇನ್ 2 ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಕೊಡ್ಲೇಬೇಕು, 3 ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಕೊಡ್ಲೇಬೇಕು. ಒಂದು, ಅರ್ಜಿ ಹಾಕುವವರ ಫೋಟೋ. ಅರ್ಜಿ ಏನಾದ್ರೂ ನಿಮಗೆ ಹಾಕೊಡ್ಬೇಕಂದ್ರೆ ಗೈಸ್ ಹಾಕೊಡ್ತೀವಿ. ಪ್ರಾಜೆಕ್ಟ್ ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೆ, ಇದರದ್ದು ಅಪ್ಡೇಟ್ ಏನು, ರೆಡಿ ಯಾವಾಗ ಆಗುತ್ತೆ, ಅಲಾಟ್ಮೆಂಟ್ ಯಾವಾಗ ಆಗುತ್ತೆ, ಲಾಟ್ರಿ ಯಾವಾಗ, ನಮ್ಗೆ ಯಾರು ಅಪ್ಡೇಟ್ ಕೊಡ್ತಾರೆ ಏನು ತಲೆ ಕೆಡಿಸ್ಕೋಬೇಡಿ. ನಾನು ಅರ್ಜಿನೂ ಹಾಕೊಡ್ತೀನಿ. ಎಲ್ಲ ಡಾಕ್ಯುಮೆಂಟ್ ನನಗೆ ವಾಟ್ಸಪ್ ಮಾಡಿದ್ರೆ ಸಾಕು. ನೀವು ಬೆಂಗಳೂರಿದ್ರೆ ಮೀಟ್ ಮಾಡ್ತೀನಿ ಅಂದ್ರೆ ಮೀಟ್ ಮಾಡ್ಬೋದು. ಆದರೆ ನಾನು ಸ್ವಲ್ಪ ಹೆವಿ ಚಾರ್ಜ್ ಮಾಡ್ತೀನಿ, ಬಿಕಾಸ್ ನಾವು ಬರೀ ಅರ್ಜಿ ಹಾಕಿ ಕೊಡಲ್ಲ. ಅರ್ಜಿ ಹಾಕಿದ್ಮೇಲೆ ಅಪ್ಲಿಕೆಂಟ್ ಗ್ರೂಪ್ ಅಂತ ಕ್ರಿಯೇಟ್ ಮಾಡಿ, ಪ್ರಾಜೆಕ್ಟ್ ಯಾವಾಗ ನಡೀತಾ ಇದೆ, ಏನು ನಡೀತಾ ಇದೆ, ಕರೆಂಟ್ ಸ್ಟೇಟಸ್ ಏನು, ಯಾವಾಗ ರೆಡಿ ಆಗುತ್ತೆ, ಲಾಟ್ರಿ ಏನು, ಬರಲಿಲ್ಲ ಅಂದ್ರೆ ಏನು, ಬಂದ್ರೆ ಏನು, ಲೋನ್ಸು, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋವರೆಗೂ ನನ್ನ ಕಡೆಯಿಂದ ಪರ್ಸನಲ್ ಕನ್ಸಲ್ಟೇಷನ್ ತರ ಗ್ರೂಪಲ್ಲಿ ಇರುತ್ತೆ. ಓನ್ಲಿ ಫಾರ್ ಅಪ್ಲಿಕೆಂಟ್ ಗ್ರೂಪ್ ಇರುತ್ತೆ. ಅದು ಪೇಡ್ ಗ್ರೂಪ್ ಆಗಿರುತ್ತೆ. ಮಿನಿಮಲ್ ಆಗಿ ಚಾರ್ಜ್ ಮಾಡ್ತೀನಿ, ಡೀಸೆಂಟ್ ಅಮೌಂಟ್ ಆಗಿ ಚಾರ್ಜ್ ಮಾಡ್ತೀನಿ. ನಿಮ್ದು ಏನೇ ಕ್ವಶನ್ಸ್ ಇದು ಯಾವಾಗ ಫೋನ್ ಮಾಡಿದ್ರು ಕೂಡ ನಾವು ನಿಮ್ಗೆ ಆನ್ಸರ್ ಮಾಡ್ತೀವಿ. ಬಟ್ ಈ ವಿಡಿಯೋದಲ್ಲಿ ಹೇಳಿರೋ ಕ್ವಶನ್ಗಳನ್ನ ಆನ್ಸರ್ಗಳನ್ನ ಕೇಳಕ್ ಹೋಗ್ಬೇಡಿ. ಸ್ವಲ್ಪ ಡೀಟೇಲ್ ಆಗಿ ನೋಡ್ಬಿಟ್ಟು ನನಗೆ ಕ್ವಶನ್ ಕೇಳಿ ತಪ್ಪಿಲ್ಲ. ಸೊ ಒಂದು ಫೋಟೋ ಬೈ ಡಿಫಾಲ್ಟ್, ಅಫಿಡಿಯೇಟ್ ಬೈ ಡಿಫಾಲ್ಟ್, ಬ್ಯಾಂಕ್ ಖಾತೆ ಅದೊಂದು ಪಿಕ್ಚರ್ ಹಾಕಬೇಕು. ಪಾಸ್ಬುಕ್ ಪಿಕ್ಚರ್ ಇದ್ರೆ ಪಾಸ್ಬುಕ್ ಪಿಕ್ ಹಾಕಿ, ಇಲ್ಲಾಂದ್ರೆ ಸ್ಟೇಟ್ಮೆಂಟ್ ಪಿಕ್ ಇದ್ರೆ ಸ್ಟೇಟ್ಮೆಂಟ್ ಪಿಕ್ ಹಾಕಿ, ಚೆಕ್ ಬುಕ್ ಇದ್ರೆ ಚೆಕ್ ಬುಕ್ ಹಾಕಿ, ಅಥವಾ ಬ್ಯಾಂಕ್ ಯಾವ್ದಾದ್ರು ಸ್ಕ್ರೀನ್ ಶಾಟ್ ಇದ್ರೆ ಅದನ್ನು ಹಾಕಿ. ಬಟ್ ಆ ಡೀಟೇಲ್ಸ್ ನೀವು ಮೇಲ್ ಕೊಟ್ಟಿರೋ ಅಕೌಂಟ್ಗೆ ಮ್ಯಾಚ್ ಆಗಬೇಕು. ನಾಳೆ ನೀವೇನಾದ್ರೂ ಮ್ಯಾನ್ಯುವಲ್ ತಪ್ಪು ಮಾಡಿದ್ರೆ ಅವರು ಅದನ್ನ ರೆಫರ್ ಮಾಡಿ ರೀಫಂಡ್ ಮಾಡ್ಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಸೊ ದಟ್ ಮಿಸ್ ಆದ್ರೆ ನೀವು ಬೆಂಗಳೂರು ಆಫೀಸಿಗೆ ಬರೋದು, ಬಂದಿಲ್ಲ, ಹೋಗಿಲ್ಲ, ಆ ಥರ ಆಗಬಾರ್ದು ಅಂತ ಒಂದೇ ಕಾರಣಕ್ಕೆ ಬ್ಯಾಕಪ್ ಕೇಳ್ತಾ ಇದ್ದಾರೆ, ವಿಚ್ ಇಸ್ ವೆರಿ ವೆರಿ ಗುಡ್ ಡಿಪಾರ್ಟ್ಮೆಂಟ್ ಕಡೆಯಿಂದ. ಈಗ ಅಫಿಡಿಯೇಟ್ ನೋಡಿ. ಅಫಿಡಿಯೇಟ್ ಅಂದ್ರೆ ನಾನು ಏನು ಹೇಳ್ದಿಲ್ಲ, ಯಾರಾದ್ರೂ ಅಲಾಟ್ಮೆಂಟ್ ಆಗಿದ್ರೆ ಹಾಕಬಾರ್ದು ಅಂತ ಹೇಳಿ. ದಟ್ ಇಸ್ ಸಿಂಪಲ್ ಆಗಿ ಡೀಟೇಲ್ಸ್, ಪರ್ಸನಲ್ ಡೀಟೇಲ್ಸ್, ನೀವು EWS HIG ಕ್ಯಾಟಗರಿ, ಇದು ಉತ್ತವಳ್ಳಿ, ಹೋಬಳಿ, ಚಾಮರಾಜನಗರ ಅಂತ ಹಾಕಿ. ನೋಟಿಫಿಕೇಶನ್ ನಂಬರ್ ನಾನು ಆಲ್ರೆಡಿ ತೋರಿಸಿದ್ದೀನಿ ಎಲ್ಲಿರುತ್ತೆ ಅಂತ ಹೇಳಿ. ಫಸ್ಟ್ ಪ್ರಾಜೆಕ್ಟ್ ಇದರಲ್ಲಿ ನೋಟಿಫಿಕೇಶನ್ ನಂಬರ್ ಇರುತ್ತೆ, ಅದನ್ನ ಇಲ್ಲಿ ಪ್ರಿಂಟ್ ಮಾಡಿಸಿ ಹಾಕಿ. ನೀವೇನಾದ್ರೂ ಬಾಡಿಗೆ ತುಂಬ್ತಾ ಇದ್ರೆ ಬಾಡಿಗೆ ತುಂಬ್ತಾ ಇಲ್ಲ ಅಂತ ಹಾಕಿ. ದಟ್ ಶುಡ್ ನಾಟ್ ಬಿ ಅ ಪ್ರಾಬ್ಲಮ್. ಇದನ್ನ ನೀವು ನೋಟ್ರಿ ಮಾಡಿಸಿ 100 ರೂಪೀಸ್ ಸ್ಟಾಂಪ್ ಪೇಪರ್ ಅಲ್ಲಿ ಹಾಕಿ ಫ್ರಮ್ ಯುವರ್ ನೇಮ್ ಟು KHB ಅಂತ ತಗೊಂಡು ಡೀಟೇಲ್ಸ್ ತುಂಬಿ, ಮ್ಯಾನ್ಯುಯಲ್ ತುಂಬಿ, ನೋಟ್ರಿ ಮಾಡಿಸಿ, ಅಟೆಸ್ಟೆಡ್ ಮಾಡಿಸಿ, ಲಾಯರ್ ಕಡೆಯಿಂದ ಕೊಡಬೇಕು. ಬಟ್ ಅರ್ಜಿ ಹಾಕ್ಬೇಕಾದ್ರೆ ಮಾಡಿದ್ರೆ ಒಳ್ಳೇದು, ಟೈಮ್ ಎಲ್ಲ ಇದ್ರೆ. ಬಟ್ ನಿಮ್ಮ ಹತ್ರ ಅಷ್ಟೊಂದು ಟೈಮ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಸೆಲ್ಫ್ ಅಟೆಸ್ಟೆಡ್ ಮಾಡಿ ಆದ್ರೂ ಹಾಕಿ. ನಾಳೆ ಅಲಾಟ್ಮೆಂಟ್ ಆದಾಗ ನೀವು ಒರಿಜಿನಲ್ ಅಫಿಡೇಟ್ ವಿತ್ ನೋಟ್ರಿ ಕೊಡಬಹುದು. ಅದಕ್ಕೊಂದು ದಾರಿ ಇದೆ. ಬಟ್ ಇನ್ ಕೇಸ್ ಟೈಮ್ ಇದ್ರೆ ಎಲ್ಲ ಕ್ಲಿಯರ್ ಆಗಿ ಈಗಲೇ ಮಾಡಿ ಹಾಕ್ಬಿಡಿ. ಲೆಟ್ಸ್ ಗೋ ಟು ನೆಕ್ಸ್ಟ್ ಒನ್. ಓಕೆ, ಸೊ ಇದ್ರ ಜೊತೆಗೆ 4 ಡಾಕ್ಯುಮೆಂಟ್ಸ್. ಇದು 3 ಇಂಪಾರ್ಟೆಂಟ್: ಫೋಟೋ, ಮತ್ತೆ ಬ್ಯಾಂಕ್ದು, ಮತ್ತೆ ಅಫಿಡೇಟ್. ನೀವೇನಾದ್ರೂ SC ST, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಇನ್ನೊಂದು ಓಪನ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆ ಕೂಡ ಇಲ್ಲೇ ಲೋಡ್ ಮಾಡಬೇಕು. ಓಕೆ, ನಾಮಿನಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಯಾರನ್ನ ನಾಮಿನಿ ಮಾಡ್ತಿರಲ್ಲ ಅವ್ರದ್ದು ಸ್ವಲ್ಪ ಡೀಟೇಲ್ಸ್ ಹಾಕಿ. ನಾಳೆ ನಿಮ್ಗೆ ಏನಾದರೂ ಅಪ್ಪಿತಪ್ಪಿ ಆದ್ರೂ ಸೊ ದಟ್ ನಾಮಿನಿ ವಿಲ್ ಕಮ್ ಅಂಡ್ ಕ್ಲೇಮ್ ದಟ್ ಡೀಟೇಲ್ಸ್. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಇದು ಮೊದಲೆಲ್ಲ ಇರಲಿಲ್ಲ, ಈಗ ರೀಸೆಂಟ್ ಆಗಿ ಮಾಡ್ತಾ ಇದ್ದಾರೆ, ವಿಚ್ ಇಸ್ ಐ ಫೆಲ್ಟ್ ಇಟ್ಸ್ ರಿಯಲಿ ಗುಡ್. ಸೊ ಇದನ್ನು ಕೂಡ ಹಾಕಿ. ರಿಜಿಸ್ಟ್ರೇಷನ್ ಫೀ, ಓಕೆ, ನೀವು ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಅಷ್ಟೇ ಬರುತ್ತೆ. ಈಗ ನಾನು HIG ಸೆಲೆಕ್ಟ್ ಮಾಡಿದ್ದೀನಿ. ರಿಜಿಸ್ಟ್ರೇಷನ್ ಫೀ ನೋಡಿ, 1,500 ರಿಜಿಸ್ಟ್ರೇಷನ್ ಫೀ, 50,000 EMD. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ನಿಮಗೆ ಪೇಮೆಂಟ್ ಮಾಡಲೇಬೇಕು. ನೀವು ಶಾಪಿಂಗ್ ಮಾಡ್ಬೇಕಾದ್ರೆ ಕಾರ್ಟ್ ಅಲ್ಲಿ ಇಟ್ಟರೆ ಆಗಲ್ಲ. ನೀವು ಪೇಮೆಂಟ್ ಮಾಡಲಿಲ್ಲ ಅಂದ್ರೆ ಕಾರ್ಟ್ ಅಲ್ಲಿ ಇಟ್ಟಂಗೆ. ಸೊ ನೀವು ಹೋಗಿ ಅದನ್ನ ಪೇ ಮಾಡ್ತಿಲ್ಲ, ಅದೇ ತರ ಇಲ್ಲಿ ರಿಜಿಸ್ಟರ್ ಮಾಡಿ. ನಿಮಗೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್, ದೇರ್ ಇಸ್ ಅ UPI ಪೇಮೆಂಟ್ ಮಾಡ್ಲಿಕ್ಕೂ ಆಪ್ಷನ್ಸ್ there, UPI ಮಾಡಿ. ಇಲ್ಲಾಂದ್ರೆ RTGS, NEFT, ಇನ್ವಾಯ್ಸ್ ಅನ್ನ ರೇಸ್ ಮಾಡಿ ನೀವು ಬ್ಯಾಂಕಿಗೆ ಹೋಗ್ಬಿಟ್ಟು ಮಾಡ್ಬೋದು. ಬಟ್ ಇನ್ವಾಯ್ಸ್ ರೇಸ್ ಮಾಡಿದಾಗ ಜಸ್ಟ್ ರಿಮೆಂಬರ್ ದಟ್ ಅಲ್ಲಿ ಡಿಫ್ರೆಂಟ್ ಅಕೌಂಟ್ ನಂಬರ್ಸ್ ಇರುತ್ತೆ, ಯೂನಿವರ್ಸಲ್ ನಂಬರ್ ಇರುತ್ತೆ. ಯಾಕಂದ್ರೆ ಪ್ರತಿಯೊಂದು ಐಡಿಗೂ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ನೀವು ಅದನ್ನ ಮಾಡ್ಬೇಕಾದ್ರೆ ಕನ್ಫ್ಯೂಸ್ ಆಗ್ಬಿಟ್ಟು ಬ್ಯಾಂಕಿಗೆ ಹೋಗ್ಬಿಟ್ಟು ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಸೊ ದಿಸ್ ಆರ್ ದ ಪ್ರಾಸೆಸ್, ಸಿಂಪಲ್ ಹಾಕಿ. ಆಲ್ ದ ಬೆಸ್ಟ್. ಐ ಆಮ್ ಜಸ್ಟ್ ಕ್ಲೋಸಿಂಗ್ ದಿಸ್. KHB ಐ ಆಮ್ ಕ್ಲೋಸಿಂಗ್ ದಿಸ್. ಅಫಿಡೇಟ್ ಐ ಆಮ್ ಕ್ಲೋಸಿಂಗ್ ದಿಸ್. ಈಗ ಉತ್ತುವಳ್ಳಿ ಸರ್ವೆ ನಂಬರ್ಸ್ ಕ್ರಾಸ್ ಚೆಕ್ ಮಾಡೋಣ. ಇದು ರೆವಿನ್ಯೂ ಮ್ಯಾಪ್. ಐ ಜಸ್ಟ್ ಗೋ ಬ್ಯಾಕ್, ನಾನು ಎಲ್ಲಿಂದ ಇದನ್ನು ತಗೊಂಡಿದ್ದೀನಿ ಅಂತ ಹೇಳಿ. ಓಕೆ, ಇಲ್ಲಿ ನೋಡಿ, ಸರ್ವೆ ನಂಬರ್ಸ್ ಅಂತ ಹಾಕಿದ್ರೆ ವಿ ಹ್ಯಾವ್ ಲೈಕ್ RTC ಸಿಗುತ್ತೆ, ಭೂಮಿನೂ ಸಿಗುತ್ತೆ ನಮಗೆ. ಈ ಭೂಮಿ ಮೇಲೆ ಹೋದ್ರೆ ಐ ಹ್ಯಾವ್ ಸಮಥಿಂಗ್ ಕಾಲ್ಡ್ ರೆವಿನ್ಯೂ ಮ್ಯಾಪ್ಸ್. ಇಫ್ ಯು ಕ್ಲಿಕ್ ದ ರೆವಿನ್ಯೂ ಮ್ಯಾಪ್ಸ್, ಎವ್ರಿಥಿಂಗ್ ಇಸ್ ದೇರ್. ನನಗೆ ಬೇಕಾಗಿರೋದು ಚಾಮರಾಜನಗರ. ಯಾವ ತಾಲೂಕು? ಚಾಮರಾಜನಗರ ತಾಲೂಕು. ಯಾವ ಹೋಬಳಿ? ಕಸಬಾ ಹೋಬಳಿ. ಮ್ಯಾಪ್ ಟೈಪು 2 ಇರಲಿ. ಯಾವ ವಿಲೇಜು? ಉತ್ತವಳ್ಳಿ ವಿಲೇಜ್ ಅಂತ ಹಾಕ್ಬೋದು. ಒಂದೊಂದ್ಸಲ ಸ್ಪೆಲ್ಲಿಂಗ್ ಗೊತ್ತಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇದರಲ್ಲಿ ಉತ್ತವಳ್ಳಿ ವಿಲೇಜ್ ಇಲ್ಲೇ ಬಂದಿರುತ್ತೆ ನೋಡಿ.
ಡೈರೆಕ್ಟ್ ಆಗಿ ಅಲ್ಲೇ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿದೆ ಉತ್ತುವಳ್ಳಿ. ಲೆಟ್ ಮಿ ಟೇಕ್ ದಿಸ್ ಔಟ್. ಸರ್ಚ್ ಮಾಡ್ತೀನಿ. ಇಷ್ಟು ವಿಲೇಜ್ ಇದೆ. ಇಲ್ಲಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು. ಬಟ್ ನಾನು ಈಗ ಇಲ್ಲಿ ಉತ್ತುವಳ್ಳಿ ಅಂತ ಹಾಕಿ ಸರ್ಚ್ ಮಾಡ್ತೀನಿ, ಒಂದೇ ಒಂದು ಬಂದ್ಬಿಡುತ್ತೆ. ಸೊ PDF ಇದೆ, ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಇಷ್ಟು ಸರ್ವೆ ನಂಬರ್ ಇದೆ. ಲೆಟ್ಸ್ ಮ್ಯಾಚ್ ದ ಸರ್ವೆ ನಂಬರ್. ಊರು ಈ ತರ ಇದೆ. ಓಕೆ, ಸೊ ನಮಗೆ ಸರ್ವೆ ನಂಬರ್ಸ್ ಬೇಕಂದ್ರೆ 506, 507, 506, 507. ಐನೂರಾರು, 507, 508. ಜಸ್ಟ್ ಗಿವ್ ಮಿ 1 ಸೆಕೆಂಡ್ ಗೈಸ್. ನಾನು ಚೆಕ್ ಮಾಡಲಿಲ್ಲ. ಯಾವಾಗಲೂ ಮೊದಲೇ ಚೆಕ್ ಮಾಡಿ ಇಡ್ತಾ ಇದ್ದೆ, ಈ ಸಲ ಮಿಸ್ ಮಾಡಿದ್ದೀನಿ. ನೂರು ಎಲ್ಲ 100 ಇದೆ ಸರ್ವೆ ನಂಬರ್ಸು. ನೂರು. ಜಸ್ಟ್ ಗಿವ್ ಮಿ 30 seconds, ಐ ವಿಲ್ ಫೈಂಡ್ ಇಟ್. 100. ಯಾ, ಐ ಆಮ್ ಕ್ಲಿಯರ್. ಸರ್ವೆ ನಂಬರ್ಸ್ 501, 506, 507 ಸಿಗ್ತಾ ಇಲ್ಲ ನನಗೆ. ಲುಕ್ಸ್ ಟು ಬಿ ಇದು ಹೋಬ್ಳಿ ಸರ್ವೆ ನಂಬರ್ಸ್ ಕಾಣ್ತಾ ಇದೆ. ಹೋಬ್ಳಿ ಸರ್ವೆ ನಂಬರ್ ನಾನು ಹೋಬ್ಳಿ ಮ್ಯಾಪ್ ಡೌನ್ಲೋಡ್ ಮಾಡಿಲ್ಲ, ಬಟ್ ನಾವು ಉತ್ತುವಳ್ಳಿ ಮ್ಯಾಪ್ ಇದೆ ನೋಡಿ, 42, 143, 60, 68. ಸೊ ಇಲ್ಲಿ ಉತ್ತುವಳ್ಳಿ ಇದೆ. ಇಲ್ಲಿ ನೋಡಿ, ಇದು ಮೇನ್ ಊರು. ನಾನು ಗೂಗಲ್ ಮ್ಯಾಪಲ್ಲೂ ಆಮೇಲೆ ಅದನ್ನ ರಿವ್ಯೂ ಮಾಡ್ತೀನಿ. ಬಟ್ ಈಗ ನಿಮ್ಗೆ ಡೈರೆಕ್ಟ್ ಊರು ತೋರಿಸ್ತೀನಿ, ಎಷ್ಟು ದೂರದಲ್ಲಿದೆ ಅಂತೇಳಿ. ಯಾ, ಉತ್ತುವಳ್ಳಿ ಇದೆ ನೋಡಿ. ದಿಸ್ ಇಸ್ ಮೇನ್ ವಿಲೇಜ್. ಓಕೆ, ಸೊ ಮೇನ್ ವಿಲೇಜ್ ಪಕ್ಕದಲ್ಲಿ ಓಕೆ ಕೆರೆ ಇದೆ. ಯಾವುದು? 82 ಅಲ್ಲಿ, 83 ಅಲ್ಲಿ ಇದು ಕೆರೆ. ಹಾಗೆ 83 ನಾವು ಮೇಲ್ಗಡೆ ಹೋದ್ರೆ ಇಲ್ಲೊಂದು ನಾಲೆ ಇದೆ, ಇದು ಬ್ಲೂ ಕಲರ್. ಜಸ್ಟ್ ಅಬ್ಸರ್ವ್ ಮಾಡಿ, ನಾನು ನಿಮಗೆ ರೆಫರೆನ್ಸ್ ಕೊಡ್ತಾ ಹೋಗ್ತೀನಿ. ಸೊ ಈ ನಾಲೆ ಬಂದ್ಬಿಟ್ಟು ನಮಗೆ ಇದು ಓಕೆ. ಸೊ ಈ ನಾಲೆ ಮೇಲೆ ಹೋಗ್ತಾ ಇದ್ರೆ 71, 70, 41, 42 ಅದೇ ತಾನೇ ಇದು ಮ್ಯಾಪಲ್ಲಿ ಇರೋದು. 42, 43, 42, 43 ಇಲ್ಲಿದೆ. 71, 70, 71, 70 ಇಲ್ಲಿದೆ. ಈ 4 ಸರ್ವೆ ನಂಬರ್ ಅಲ್ಲಿ. ಸೊ ಅಂದ್ರೆ ಇನ್ನೊಂದು ಪಕ್ಕದಲ್ಲೂ ಒಂದು ಕೂಡ ಗರಡಿಪುರ ಏನೋ ಬರುತ್ತೆ, ಗರಡಿಪುರ ಗ್ರಾಮನೂ ಬರುತ್ತೆ ಇಲ್ಲಿ. ಸೊ ಇದನ್ನ ನಾವು ಚೂರು ಈ ಕೆರೆ ಮೇಲ್ಗಡೆ ಹೋದ್ರೆ ಓಕೆ, ಸೊ ಇಲ್ಲೋ ದೂರ ಬರುತ್ತೆ. ಇಲ್ಲಿ ಯಾವ್ದು ಊರು ಬೌಂಡ್ರಿ ಇದೆ. ಸೊ ಇಲ್ಲೊಬ್ರು ಆಲ್ರೆಡಿ ಯಾರೋ ಡೆವಲಪ್ ಮಾಡಿದ್ದಾರೆ. ಮೋಸ್ಟ್ಲಿ ಇವ್ರೇನಾದ್ರು ಅವರೇನೆ ಜಾಯಿಂಟ್ ವೆಂಚರ್ ಮಾಡ್ತಾ ಇಲ್ಲ, ಅವರೇ ಇದ್ರು ಇರ್ಬೋದು. ಬಟ್ ಆಸ್ ಪರ್ ದಿಸ್ ಜಸ್ಟ್ ಮಿನಿಮೈಸ್ ಮಾಡಿಕೊಂಡ್ರೆ ಕೆರೆ ಮೇಲ್ಗಡೆ ಈ ದೂರದಲ್ಲಿದೆ. ಸೊ ಇದನ್ನ ನಾನು ರಫ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂತಂದ್ರೆ 71, 72, 42, 43 ಓಕೆ, ಸಮ್ವೇರ್ ಇದೆಲ್ಲ. ಐ ಜಸ್ಟ್ ಶೋ ಯು ದಟ್. ಉತ್ತುವಳ್ಳಿ ಪೋಸ್ಟ್ ಇದೆ, ನಾನು ನಿಮಗೆ ಜಸ್ಟ್ ಡ್ರ್ಯಾಗ್ ಮಾಡಿ ಹೇಳ್ತೀನಿ. ಐ ಥಿಂಕ್ ಬೈಪಾಸ್ ಪಕ್ಕದಲ್ಲೇ ಇದೆ. ಓಕೆ, ಇದು ಮೇನ್ ಊರು, ಇದು ಕೆರೆ. ಇಲ್ಲಿಂದ ಬಂದು ಇಲ್ಲಿಂದ ಹೋದ್ರೆ ಐ ಥಿಂಕ್ ಈ ಸರ್ವೆ ನಂಬರ್ಸ್ ಡೆವಲಪ್ ಆಗ್ತಾ ಇರೋದು ನನಗೆ ಅನ್ಸೋ ಮಟ್ಟಿಗೆ. ಯಾ, ವಿತ್ ಅಕ್ಯುರಸಿ, ವಿತ್ 80% ಅಕ್ಯುರಸಿ. ಸೊ ಇದು ಬಂದ್ಬಿಟ್ಟು ಅಗೇನ್ ಬೈಪಾಸ್ಗೆ ಹತ್ರ ಇದೆ, ಚಾಮರಾಜನಗರ ಬೈಪಾಸ್ಗೆ. ಐ ಥಿಂಕ್ ನಾಳೆ, ಇವತ್ತೆಲ್ಲ ನಾಳೆ ಇಲ್ಲೇ ಎಲ್ಲಿಂದ್ರೆ ಒಂದು ಮೇನ್ ರೋಡ್ ಎಂಟ್ರಿ ಕೊಡ್ಬೋದು. ಬಟ್ ಇಫ್ ಯು ಸಿ ದರ್ ಇಸ್ ಸಮಥಿಂಗ್ ಕಾಲ್ಡ್, ಇಲ್ಲೂ ಕೂಡ ಒಂದು ಓಕೆ. ಇಲ್ಲ 2023 ಅಲ್ಲಿ ನೋಡಿ, ಹೈವೇ ಇನ್ನೂ ರೆಡಿ ಆಗ್ತಿತ್ತು ಅಂತ ಕಾಣ್ಕೊಂತೀನಿ. ಅವತ್ತಿನವರೆಗೂ ಇದು ಈ ತರನೇ ಕಾಣ್ತಾ ಇದೆ. ಬಟ್ ಆಸ್ ಆಫ್ ನೌ ಮಾರ್ಕೆಟ್, ಐ ಮೀನ್ ಗೂಗಲ್ ಇಮೇಜ್ ಅಲ್ಲಿ ಹೈವೇ ರೆಡಿ ಆಗಿದೆ. ಈಗ ಹೈವೇಗೆ ಇಲ್ಲೊಂದು ಯಾವುದೋ ಪ್ರೈವೇಟ್ ಇದೆ, ಇಲ್ಲಿ ಲೈವ್ ಕ್ಯಾಪ್ಚರ್ ಆಗಿಲ್ಲ. ಬಟ್ ಈ ಪ್ರೈವೇಟ್ ಇಲ್ಲಿರೋ ಎಕ್ಸಿಸ್ಟಿಂಗ್ ಲೇಔಟ್ಗೂ ನಮ್ಮ ಈ KHB ಡಿಮ್ಯಾಂಡ್ ಸರ್ವೆ ಲೇಔಟ್ ಅಲ್ಲೇ ಹತ್ತತ್ರನೇ ಇದೆ. ಸಮ್ವೇರ್ ಇಲ್ಲೇ ನಿಯರ್ ಬರುತ್ತೆ. ಯಾವ ತರ ಎಂಟ್ರಿ ಕೊಡ್ತಾರೆ ಐ ಆಮ್ ನಾಟ್ ಶೋರ್, ಬಟ್ ಸರ್ವೆ ನಂಬರ್ಸ್ ಆರ್ ವೆರಿ ಕ್ಲೋಸ್ ಟು ದಟ್. ನೀವು ಇಲ್ಲಿಗೆ ಚಾಮರಾಜನಗರದಿಂದ ನೀವು ಇಲ್ಲಿಗೆ ಬರಬೇಕು ಅಂತಂದ್ರೆ ಓಕೆ, ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ಇದನ್ನ ಈ ಜಾಗಕ್ಕೆ ಸಿಟಿಯಿಂದ ಬರ್ಬೇಕಂತಂದ್ರೆ ಡೈರೆಕ್ಷನ್ ತಗೊಂಡ್ರೆ ಸಿಟಿ ಜಂಕ್ಷನ್ ಎಲ್ಲಿದೆ? ಇಲ್ಲಿದೆ. ಸಿ, ಇಟ್ ಇಸ್ ಜಸ್ಟ್ 2.8 kilometers. ನೀವು ಹೆಂಗಾರು ಬನ್ನಿ, ಈ ಕಡೆಯಿಂದ ಬಂದ್ರೂ 3.5 kilometers. ಓಕೆ, ಸೊ ಇದು ಉತ್ತುವಳ್ಳಿಯಿಂದ ಹೋಗ್ಬೇಕಂದ್ರೆ ಉತ್ತುವಳ್ಳಿಯಿಂದ ಇಲ್ಲಿಗಿದೆ, ಅಲ್ಲೇ ವಿತಿನ್ ಕಿಲೋಮೀಟರ್ ರೇಂಜಲ್ಲಿ ಇದೆ, 3 kilometers. ಓಕೆ, ಸೊ ಆಮೇಲೆ ಈ ಸ್ಟೇಡಿಯಂ ಇಂದ ನೀವು ತಗೊಂತೀನಿ ಅಂತಂದ್ರೆ ಇನ್ನೂ ಹತ್ರನೇ ಇರುತ್ತೆ.
ಇಲ್ಲ ಇಲ್ಲ ಇಲ್ಲ, ಸ್ಟೇಡಿಯಮಿಂದನೂ ಅಲ್ಲೇ ವಿತಿನ್ ಎ ಕಿಲೋಮೀಟರ್ ದೂರದಲ್ಲೇ ಇದೆ. ಸೊ ಲೆಟ್ ಮಿ ಕ್ಲೋಸ್ ದಿಸ್. ಸ್ಟೇಡಿಯಮಿಂದ ನಾವು ಓಕೆ ಸ್ವಲ್ಪ ಹೋದರೆ ಇಲ್ಲೊಂದು ಮನೆ ಎಲ್ಲ ಇದೆ. ಇದು ಹಳೇ ಬೈಪಾಸ್ ಅನ್ಕೊಂತೀನಿ, ಅದನ್ನ ಕೂಡ ಡೈವರ್ಟ್ ಮಾಡಿ ಹೊಸ ಬೈಪಾಸ್ ಮಾಡಿದ್ದಾರೆ. ಎಲ್ಲ ಕನೆಕ್ಷನ್ ಚೆನ್ನಾಗಿದೆ. ಡಿಮ್ಯಾಂಡ್ ಸರ್ವೆ ಆಗಿರೋದ್ರಿಂದ ಇದು 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, 2.5 ವರ್ಷ ಆಗ್ಬೋದು. ದಟ್ ಐ ಆಮ್ ನಾಟ್ ಶೋರ್ ಆಸ್ ಆಫ್ ಟುಡೇ. ಬಟ್ ಯಾ ದಿಸ್ ಅ ರಿಯಲಿ ಬೆಸ್ಟ್. ನೀವು ಇದೇ ಒತ್ತುವಳ್ಳಿಗೆ ಏನಾದರೂ ಬರಬೇಕು ಅಂತಂದ್ರೆ ಎಲ್ಲಿಂದ, ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಮೈಸೂರಿಂದ ಅನ್ಕೊಳ್ಳೋಣ. ನಂಜನಗೂಡಿಂದ ಬರಬೇಕು ಅಂತಂದ್ರೆ 40 ಕಿಲೋಮೀಟರ್ಸ್. ಅದೇ ಮೈಸೂರಿಂದ ಬರ್ಬೇಕಂತಂದ್ರೆ 55 ಕಿಲೋಮೀಟರ್, 60 ಕಿಲೋಮೀಟರ್ಸ್ ಅಪ್ರಾಕ್ಸಿಮೇಟ್ಲಿ. ಓಕೆ, ಇಟ್ಸ್ 1 hour ಡ್ರೈವ್ ಫ್ರಮ್ ಮೈಸೂರು. ಯಾರಾದ್ರೂ ಇನ್ವೆಸ್ಟ್ ಮಾಡೋಂಗಿದ್ರೆ ಲೋಕಲ್ ಅವ್ರಿಗೆ ಅಪ್ಲೈ ಮಾಡಲೇಬೇಕು. ಐ ಸಜೆಸ್ಟ್ ಯು, ಬಿಕಾಸ್ ಉತ್ತುವಳ್ಳಿ ಐ ಥಿಂಕ್ ಲುಕ್ಸ್ ಟು ಬಿ ಲಿಟಲ್ ಬಿಗ್ಗರ್ ವಿಲೇಜ್. ಚಾಮರಾಜನಗರ ಹತ್ತಿರದಲ್ಲಿ ರೈಟ್ ಸೈಡ್ ತುಂಬಾ ಗ್ರೀನ್ ಬೆಲ್ಟ್ ಇದೆ. ಸ್ಲೋಲಿ ಚಿಕ್ಕ ಚಿಕ್ಕದಾಗಿ ಇದೆ, ಎಲ್ಲ ಪ್ಯಾಚ್ ವರ್ಕ್ ತರ. ಓಕೆ, ಬಟ್ ಲಾರ್ಜರ್ಲಿ ನನಗನ್ಸಿದ ಮಟ್ಟಿಗೆ ಈ ಯಾವುದು ನಂಜನಗೂಡು ರೋಡೇ ಒಂದು ಸ್ವಲ್ಪ ಜಾಸ್ತಿ ಬೆಳೀತಾ ಇರೋದು. ಓಕೆ, ಜಾಸ್ತಿ. ಬಟ್ ಅದನ್ನೇ ಇಲ್ಲಿ ಸ್ಟೇಡಿಯಂ ಎಲ್ಲ ಇದೆ. ಉತ್ತುವಳ್ಳಿ ರೋಡು ಕೂಡ ಸ್ವಲ್ಪ ಡೆವಲಪ್ ಆಗ್ತಾ ಇದೆ. ರೋಡಲ್ಲಿ ಬರಬೇಕಾದ್ರೆ ಆ ಥರ ಏನು ಬಿಗ್ಗೆಸ್ಟ್ ಏನು ನೋಡ್ತಾ ಇಲ್ಲ, ಬಟ್ ಎಲ್ಲ ಅಲ್ಲೆಲ್ಲ ಕನೆಕ್ಟಿವಿಟಿ ಚೆನ್ನಾಗಿದೆ. ದೊಡ್ಡ ಊರು. ಆಮೇಲೆ ಈ ಬರ್ತಿರೋ ಸರ್ವೆ ನಂಬರ್ಸು ಬೈಪಾಸ್ ಪಕ್ಕದಲ್ಲಿರೋದ್ರಿಂದ, ಆಮೇಲೆ ಬ್ಲ್ಯಾಕ್ ಸಾಯಿಲ್ ಇದೆ ಸ್ವಲ್ಪ ನೋಡಿ, ಕಾಂಬಿನೇಷನ್ ಆಫ್ ರೆಡ್ ಅಂಡ್ ಬ್ಲ್ಯಾಕ್ ಇದ್ದಂಗಿದೆ. ಇಟ್ ಬಿ ಗುಡ್ ಲೊಕೇಶನ್. ಅಪ್ಲೈ ಮಾಡಿ. ಇನ್ನೂ ಏನಾದರೂ ಡೌಟ್ ಇದ್ರೆ ಕಾಲ್ ಮಾಡಿ. ನಿಮ್ಗೇನಾದರೂ ಈ ಮ್ಯಾಪ್ ಎಲ್ಲ ಬೇಕಂದ್ರೆ ಕೊಡೋಕ್ಕಾಗಲ್ಲ ಸಿಂಪಲ್ ಆಗಿ. ಇದನ್ನ ಹೇಗೆ ಡೌನ್ಲೋಡ್ ಮಾಡ್ಬೇಕಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಯೂಸ್ ಮಾಡ್ಕೊಳ್ಳಿ. ಓಕೆ, ಬಟ್ ನೋಟಿಫಿಕೇಶನ್ ನಾನು ಶೇರ್ ಮಾಡ್ತೀನಿ ನಮ್ಮದು ವಾಟ್ಸಪ್ ಗ್ರೂಪಲ್ಲಿ. ಡಿಸ್ಕ್ರಿಪ್ಷನ್ ವಾಟ್ಸಪ್ ಗ್ರೂಪ್ ಇದೆ, ಜಾಯ್ನ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಎವ್ರಿ ಒನ್. ಇಲ್ಲಿವರೆಗೂ ಚಾನಲ್ ನೋಡ್ತಾ ಇದ್ರೆ ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.